ಹಲೋ, ನಿಮ್ಮೆಲ್ಲರಿಗೂ ಸುಸ್ವಾಗತ ಭಾಗ್ಯಶ್ರೀ ಹ್ಯೂಮನ್ ಚಾನಲ್ಗೆ. ನಾನಿವತ್ತು ನವಂಬರ್ ಮಂತಲ್ಲಿ ನಡೆಯುವ 3 ಮೇಜರ್ ಆರ್ ಮೈನರ್ ಅಂದರೆ ದೊಡ್ಡ ಅಥವಾ ಸಣ್ಣ ಘಟನೆಗಳು ಯಾವ್ಯಾವ ಅನ್ನೋದನ್ನು ಹೇಳ್ತೇನಂತೆ. ಇಲ್ಲಿ 3 ಫೈಲ್ಸ್ ಇದೆ, 1, 2, 3. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸ್ವಲ್ಪ ವಿಡಿಯೋನ ಪಾಸ್ ಹಾಕಿಬಿಟ್ಟು ನಿಮಗೆ ಯಾವುದು ಫೈಲ್ ಅಟ್ರ್ಯಾಕ್ಟ್ ಮಾಡುತ್ತೆ ಆ ಫೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ನಂತರ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡಿ. ಈಗ ಕಿಂಗ್ ಆಫ್ ವಾಂಡ್ಸ್ನ ಯಾರು ಚೂಸ್ ಮಾಡ್ಕೊಂಡಿದ್ರ, ಈ ನವೆಂಬರ್ ಮಂತಲ್ಲಿ ನಡೆಯುವಂಥ ದೊಡ್ಡ ಅಥವಾ ಸಣ್ಣ ಘಟನೆಗಳ ಬಗ್ಗೆ ಹೇಳ್ತೀನಿ. ಫೈಲ್ 1. ಈ ಮಂತಲ್ಲಿ ನಿಮಗೆ ಯಾರು ಮೋಸ ಮಾಡಿರ್ತಾರೆ ಅಥವಾ ಯಾರಾದರೂ ನಿಮ್ಮ ಮನಸ್ಸು ನೋಯಿಸಿದವರು ಆ ಥರ ಏನಾದ್ರು ಮಾಡಿದ್ರಂದರೆ ಅದರಿಂದ ನೀವು ನಿಮ್ಮನ್ನು ಹೊರಗೆ ಬರ್ತೀರಾ. ಅಥವಾ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆಮೇಲೆ ಯಾವುದೇ ಮನಸ್ತಾಪ, ಭೇದ ಭಾವ ಎಲ್ಲ ಇದ್ರೂ ಅದೆಲ್ಲ ಮರೆತೋಗಿ ನೀವು ಚೆನ್ನಾಗಿ ಖುಷಿಯಾಗಿ ಇರ್ತೀರ. ನೆಕ್ಸ್ಟು ನಿಮಗೆ ಬರುವ ಪ್ರಾಬ್ಲಮ್ಸ್ನೆಲ್ಲನೂ ಹ್ಯಾಪಿಯಾಗಿ ನೀವು ಸ್ಟ್ರಾಂಗಾಗಿ ಫೇಸ್ ಮಾಡ್ತೀರಾ. ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ಅದನ್ನು ಸ್ಟ್ರಾಂಗಾಗಿ ಫೇಸ್ ಮಾಡಿ ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಿಮಗಿದೆ. ಆ ಘಟನೆ ಈ ಮಂತಲ್ಲಿ ಆಗುತ್ತೆ. ಆಮೇಲೆ ನೆಕ್ಸ್ಟು ನಿಮಗೆ ಈ ಮಂತಲ್ಲಿ ಜಾಸ್ತಿ ಲಾಜಿಕ್ಕಾಗಿ ಥಿಂಕ್ ಮಾಡ್ತೀರಾ. ಲಾಜಿಕ್ಕಾಗಿ ಥಿಂಕ್ ಮಾಡೋದ್ರ ಬದಲು ಸ್ವಲ್ಪ ಮನಸ್ಸಿಂದನೂ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ. ಕೆಲವೊಮ್ಮೆ ಇದನ್ನು ನೋಡಿದ್ರಂದರೆ ಈ ಕಪ್ ರಿವರ್ಸ್ ಆಗಿ ಇರೋದ್ರಿಂದ ನಿಮ್ಮ ಕೈಯಿಂದ ಯಾವುದಾದ್ರೂ ಒಂದು ಅವಕಾಶ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ನಿಮಗೆ ಬರುವಂಥ ಒಂದು ಒಳ್ಳೆಯ ಅವಕಾಶನ ನೀವು ಕಳೆದುಕೊಳ್ಳೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಕಳೆದುಕೊಳ್ಬಾರ್ದು ಅಂದರೆ ರೆಮಿಡಿ ಏನಂದ ಹೇಳ್ತೀನಿ. ಜಾಸ್ತಿ ಮನಿ ಅಂತ ಮನಿ ಮೈಂಡೆಡ್ ಆಗೋದ್ರ ಬದಲಿ ತಲೆ ತುಂಬ ದುಡ್ಡಿನ ಬಗ್ಗೆನೇ ಥಿಂಕ್ ಮಾಡೋದನ್ನು ಬಿಟ್ಬಿಟ್ಟು ಸ್ವಲ್ಪ ನೀವು ನಿಮ್ಮ ಮನಸ್ಸಿನಿಂದ ಹಾರ್ಟ್ಲಿಂದ ಥಿಂಕ್ ಮಾಡಿ. ಅಂದರೆ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ದುಡ್ಡಿಗೋಸ್ಕರನೇ ಜಾಸ್ತಿ ಕೆಲವೊಂದು ನೆಮ್ಮದಿಯ ಅವಕಾಶಗಳನ್ನು ಕಳ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಸೆಕೆಂಡ್ ಪೈಲ್ ಕಿಂಗ್ ಆಫ್ ಸಾರ್ಟ್ಸ್ ಬಗ್ಗೆ ಹೇಳ್ತೇನೆ. ಈಗ ಅವ್ರಿಗೆ ಈ ಮಂತಲ್ಲಿ ನಡೆಯುವ ಯಾವುದಾದ್ರೂ 3 ಘಟನೆಗಳು, ಅದು ಸಣ್ಣದಿರ್ಬೋದು ಇಲ್ಲ ದೊಡ್ಡದಿರ್ಬೋದು, ಆ ಘಟನೆಗಳ ಬಗ್ಗೆ ಹೇಳ್ತೀನಿ. ಈಗ ಈ ಮಂತಲ್ಲಿ ನಿಮಗೆ ತುಂಬ ಅವಕಾಶಗಳು ಬರ್ತವೆ. ಅದನ್ನು ನೋಡಿ ನಿಮಗೆ ಯಾವ್ದು ಚೂಸ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಅದರಲ್ಲಿ ಯಾವ್ದು ನೀವು ಚೂಸ್ ಮಾಡ್ಕೊತೀರಾ ಅದನ್ನು ಕರೆಕ್ಟಾಗಿ ಡಿಸೈಡ್ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಕುತ್ಕೊಂಡು ಸುಮ್ಮನೆ ನೋಡೋದ್ರಿಂದ ಆಗೋದಿಲ್ಲ. ಆ್ಯಕ್ಟಿವ್ ಆಗಿ ನೀವು ಕೆಲಸನ ಮಾಡಬೇಕು. ಆಮೇಲೆ ಮುಂದುವರೆದು ಕೆಲಸ ಮಾಡೋದ್ರಿಂದ ನಿಮಗೆ ಅದರಿಂದ ಲಾಭಗಳು ತುಂಬ ಸಿಗ್ತವೆ. ಬರೀ ಯೋಚಿಸ್ಕೊಂಡು ಕುತ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಬರೋ ಅವಕಾಶಗಳನ್ನು ಕೈಗೆ ತೆಗೆದುಕೊಂಡು ಅದನ್ನು ಫುಲ್ಫಿಲ್ ಮಾಡಿದರೆ ನಿಮಗೆ ಅದರಿಂದ ತುಂಬ ಲಾಭ ಅದು ಸಿಗುತ್ತೆ. ಮತ್ತು ಈ ಮಂತಲ್ಲಿ ನಿಮಗೆ ದೂರದ ಟ್ರಾವೆಲಿಂಗ್ ಇದೆ, ಇಲ್ಲ ಫಾರಿನ್ಗೆ ಹೋಗೋ ಚಾನ್ಸಸ್ ಇದ್ದಾವೆ. ಸೊ ಅದ್ರ ಬಗ್ಗೆ ನೀವು ಆ್ಯಕ್ಟಿವ್ ಆಗಿ ಆ ಅಪಾರ್ಚುನಿಟಿಗಳನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಅವನ್ನೆಲ್ಲ ತಗೊಂಡು ಅದರಲ್ಲಿಂದ ನೀವು ನಿಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈಗ ಥರ್ಡ್ ಪೈಲ್ ಯಾರು ಚೂಸ್ ಮಾಡ್ಕೊಂಡಿದ್ರಿ, ದ ಮೂನ್, ಅವ್ರ ಬಗ್ಗೆ ನಾನು ಈಗ ಹೇಳ್ತೀನಿ. ಅವ್ರಿಗೋಸ್ಕರ 3 ಇವೆಂಟ್, ದೊಡ್ಡದು ಸಣ್ಣದು ಅಥವಾ 3 ಏನೇನು ಘಟನೆಗಳು ನಡೀತವೆ ಅನ್ನೋದನ್ನು ಹೇಳ್ತೀನಿ ನವಂಬರ್ ಮಂತಲ್ಲಿ. ಇದು 7 ಆಫ್ ಸಾರ್ಟ್ಸ್ ರಿವರ್ಸ್ ಆ್ಯಂಡ್ 5 ಆಫ್ ಸಾರ್ಟ್ಸ್ ಆ್ಯಂಡ್ ದೆನ್ 4 ಆಫ್ ವಾಂಡ್ಸ್. ನಿಮಗೆ ಈ ಮಂತಲ್ಲಿ ಪ್ರೀವಿಯಸ್ ಅಂದರೆ ಹಿಂದೆ ಯಾರು ನಿಮಗೆಲ್ಲ ಮೋಸ ಮಾಡಿದ್ರಲ್ಲ ಅವ್ರಲ್ಲಿಂದ ನಿಮಗೆ ಏನೇನು ಕಳ್ಕೊಂಡಿದ್ರಿ ಅದನ್ನು ನೀವು ಪಡೆದುಕೊಳ್ಳುವಂಥ ಮಂತಿದ್ದು. ನೀವು ಅವರಿಂದ ನಿಮ್ಮ ಕಳೆದುಕೊಂಡಿರೋ ವಸ್ತುಗಳನ್ನು ಪಡೆದುಕೊಳ್ತಾರೆ. ನೆಕ್ಸ್ಟ್ ನಿಮಗೆ ವಿಕ್ಟ್ರಿ ಇದೆ. ನೀವು ಈ ಸಲ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡೋದು ಆ ಥರದ್ದೆಲ್ಲ ಮಾಡ್ತೀರಾ. ಸೊ ಒಳ್ಳೆಯದಾಗಲಿ. ಇದು ಇಷ್ಟೇ ಪ್ರೆಡಿಕ್ಷನ್. ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.